ಈ ದೇವಸ್ಥಾನದಲ್ಲಿ ಅರ್ಚಕರು ಇಲ್ಲ, ಪೂಜೆನೂ ನಡೆಯಲ್ಲ. ಆದ್ರೂ ನೂರಾರು ಸಂಖ್ಯೆಯಲ್ಲಿ ಜನ ದಿನ ಬರ್ತಾರೆ. ಇದು ವಿಷ್ಣು ದೇವಸ್ಥಾನ, ಆದರೆ ಎಲ್ಲರೂ ಶಿವನ ದೇವಸ್ಥಾನ ಅಂತ ಅನ್ಕೊಂಡಿದ್ದಾರೆ. ಈ ದೇವಸ್ಥಾನವನ್ನು ತ್ರಿಕುಟಾಚಲ ಅಂತ ಯಾಕೆ ಕರೀತಾರೆ ಗೊತ್ತಾ? ಈ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಪೇಜ್ನ ಫಾಲೋ ಮಾಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಕಂಟೆಂಟ್ ಕನ್ನಡಿಗ. ನಾನಿವತ್ತು ಬಂದಿರೋದು 1258ರಲ್ಲಿ ಹೊಯ್ಸಳ ದೊರೆ ಮುಮ್ಮಡಿ ನರಸಿಂಹ ದಂಡನಾಯಕ ಸೋಮನಾಥನು ನಿರ್ಮಿಸಿರುವ ಸೋಮನಾಥ ದೇವಾಲಯಕ್ಕೆ. ವಿಪರ್ಯಾಸವೆಂದರೆ ಇಲ್ಲಿನ ವಿಗ್ರಹಗಳು ಮತ್ತು ದೇವಾಲಯದ ಅನೇಕ ಭಾಗಗಳು 14ನೇ ಶತಮಾನದ ಮುಸ್ಲಿಂ ಆಕ್ರಮಣಗಳ ಸಮಯದಲ್ಲಿ ನಾಶವಾದ ಕಾರಣ ಹಿಂದೂ ಪುರಾಣದ ಪ್ರಕಾರ ವಿರೂಪವಾದ ವಿಗ್ರಹಕ್ಕೆ ಪೂಜೆ ಮಾಡಬಾರದು ಎಂದು ಈಗಲೂ ಕೂಡ ಇಲ್ಲಿ ಪೂಜೆ ನಡೆಯುವುದಿಲ್ಲ. ದೇವಾಲಯವು 3 ಗರ್ಭಗುಡಿಯನ್ನು ಹೊಂದಿದ್ದು ಅದಕ್ಕೆ ಇದನ್ನು ತ್ರಿಕುಟಾಚಲ ಎಂದು ಕರೆಯುತ್ತಾರೆ. ಇದರಲ್ಲಿ ಕೇಶವ, ಜನಾರ್ದನ ಮತ್ತು ವೇಣುಗೋಪಾಲ ಎಂಬ ವಿಷ್ಣುವಿನ 3 ರೂಪಗಳ ವಿಗ್ರಹವಿದೆ. ದೇವಸ್ಥಾನದ ಹೊರಗೋಡೆಗಳ ಮೇಲೆ ರಾಮಾಯಣ, ಮಹಾಭಾರತದಂತಹ ಮಹಾಕಾವ್ಯಗಳ ಕಥಾ ಸನ್ನಿವೇಶಗಳು ಮತ್ತು ಪೌರಾಣಿಕ ಕಥೆಗಳನ್ನು ಕೆತ್ತಲಾಗಿದೆ. ಇದಷ್ಟೇ ಅಲ್ಲದೆ ಸೋಮನಾಥಪುರದ ಬಗ್ಗೆ ಇನ್ನೂ ಅನೇಕ ವಿಷಯಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡಿದ್ದೀನಿ. ಬಯೋದಲ್ಲಿನ ಯೂಟ್ಯೂಬ್ ಲಿಂಕ್ ನ ಕ್ಲಿಕ್ ಮಾಡಿ ಕಂಪ್ಲೀಟ್ ವಿಡಿಯೋನ ಮಿಸ್ ಮಾಡದೆ ನೋಡಿ. ಇದೇ ರೀತಿ ಹೆಚ್ಚಿನ ಕಂಟೆಂಟ್ಗೆ ನಮ್ಮ ಪೇಜ್ನ ಫಾಲೋ ಮಾಡಿದ್ರೆ ಮತ್ತೆ ಸಿಗೋಣ. ಥ್ಯಾಂಕ್ ಯು.